ಪಕ್ಷಿಗಳ ಊರಿನಲ್ಲಿ ಶ್ರೀರಾಮ ನವಮಿ. ಪಕ್ಷಿಗಳ ಊರಿನಲ್ಲಿ ವಸಂತಕಾಲ ಶುರುವಾಗಿತ್ತು. ಹಚ್ಚ ಹಸಿರಾಗಿದ್ದ ಮರಗಳು, ಎಲ್ಲ ಕಡೆನೂ ಹೂಗಳು ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಒಂದಿನ ಸಂಜೆ ಸಮಯ ಊರಿನ ಮುಖ್ಯಸ್ಥಳಾದ ಮಹಿ ಹದ್ದು ಪಕ್ಷಿಗಳು ಎಲ್ಲರನ್ನ ಸಭೆಗೆ ಬರಕ್ ಹೇಳಿದ್ಲು. ಹಾ, ಎಲ್ರೂ ಬಂದಿದ್ದೀರಾ? ನಿಮಗ್ ಗೊತ್ತಲ್ವಾ, ನಾಳೆ ನಮ್ಮೂರಿನಲ್ಲಿ ಶ್ರೀರಾಮನವಮಿ ಹಬ್ಬನ ಆಚರಿಸ್ಬೇಕಾಗುತ್ತೆ. ಆ ಶ್ರೀರಾಮನವಮಿ ಹೋದ ವರ್ಷ ಹೇಗ್ ಮಾಡಿದ್ವೋ ಅದಕ್ಕಿಂತ ಚೆನ್ನಾಗಿ ಈ ವರ್ಷ ಮಾಡ್ಬೇಕು. ಇವಾಗ ಹೇಳಿ, ಯಾರ್ಯಾರು ಏನೇನ್ ಜವಾಬ್ದಾರಿನ ತಗೊಳ್ತೀರಾ? ನಾನು ಮಂಟಪನ ಅಲಂಕಾರ ಮಾಡೋ ಜವಾಬ್ದಾರಿ, ಹಾಗೇನೆ ದೇವಸ್ಥಾನನ ಅಲಂಕಾರ ಮಾಡೋ ಜವಾಬ್ದಾರಿ ಎಲ್ಲ ನಾನ್ ತಗೊಳ್ತೀನಿ. ಹೂಗಳಿಂದ ಹಾಗೇನೆ ಮಾವಿನ ಎಲೆಗಳಿಂದ ತೋರಣ ಕಟ್ಟಿ ದೇವಸ್ಥಾನನ ಅಲಂಕಾರ ಮಾಡ್ತೀನಿ. ಹಾಗೇನೆ ವೇದಿಕೆನ ಕೂಡ ಕ್ಲೀನ್ ಮಾಡಿ ಅಲಂಕಾರ ಮಾಡ್ತೀನಿ. ಅದು ನೋಡಕ್ಕೆ ನಂತರ ಚೆನ್ನಾಗಿರುತ್ತೆ. ಹಾಗಾದ್ರೆ ನಾನು ಬನ್ನು ಇಬ್ರು ಅಡವಿಗೆ ಹೋಗಿ ಅಲಂಕಾರಕ್ಕೆ ಬೇಕಾಗಿರುವ ಹೂಗಳು ಹಾಗೇನೆ ಎಲೆಗಳು ಎಲ್ಲನೂ ತಗೊಂಡ್ ಬಂದು ಕೊಡ್ತೀವಿ ಲೂಸಿ. ಅವನಿಗೆ ಹೂ ಕೀಳೋದಂದ್ರೆ ತುಂಬಾನೇ ಇಷ್ಟ. ಹೌದಾಂಟಿ, ನನಗೆ ಹೂ ಕೀಳೋದಂದ್ರೆ ತುಂಬಾ ಇಷ್ಟ. ಆದ್ರೆ ಅದರಲ್ಲಿರೋ ಮುಳ್ಳು ಚುಚ್ಚದೇ ಇರೋ ತರ ನಮ್ಮಮ್ಮ ನೋಡ್ಕೊಳ್ತಾರೆ. ಹಾ, ಹಾಗಾದ್ರೆ ನಾನು ದೇವಸ್ಥಾನದಲ್ಲಿ ಹಾಡು ಹಾಡ್ತೀನಿ. ಪೂಜೆ ಅಂತ ನಡೆದ್ರೆ ಪೂಜೆ ಮುಗಿದ್ಮೇಲೆ ಹಾಡು ಹಾಡೋದು ಒಳ್ಳೆ ಅಭ್ಯಾಸ ಅಲ್ವಾ? ಇವಾಗ್ಲೇ ಮನೆಗೆ ಹೋಗಿ ಏನ್ ದೇವ್ರ ಹಾಡು ಹಾಡೋದು ಅಂತ ನಾನು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ತುಂಬಾ ಒಳ್ಳೇದು. ಆದ್ರೆ ಹಬ್ಬ ಅಂದ್ರೇನೆ ಮುಖ್ಯವಾದ ವಿಷಯ ಒಂದಿದೆ, ಪ್ರಸಾದ. ಆ ಪ್ರಸಾದ, ಪಾನಕ, ವಡೆಪಪ್ಪು ಇದನ್ನೆಲ್ಲ ಯಾರು ತಯಾರು ಮಾಡೋಂತ ಹೇಳಲೇ ಇಲ್ಲ. ಅದನ್ನೆಲ್ಲ ನಾನು ತಯಾರು ಮಾಡ್ತೀನಿ ಮಹಿಯವ್ರೆ. ನಾನು ನದಿಗೆ ಹೋಗಿ ಸ್ವಚ್ಛವಾದ ನೀರು ತಗೊಂಡು ಬಂದು ಅದರಲ್ಲಿ ಪಾನಕನ ತಯಾರು ಮಾಡ್ತೀನಿ. ಹಾಗೆಯೇ ವಡೆಪಪ್ಪುನ ಕೂಡ ನಾನೇ ತಯಾರು ಮಾಡ್ತೀನಿ. ಇದೆರಡು ನನಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಬೇಳೆನ ನೆನೆಯಕ್ಕಾಕಿಟ್ಟು ನಾನು ನಾಳೆ ಬೆಳಿಗ್ಗೆನೇ ಇದನ್ನೆಲ್ಲ ಮಾಡಿ ಮುಗಿಸ್ತೀನಿ. ಅಮ್ಮ, ಹಾಗಾದ್ರೆ ನಾನು ನಿನಗೆ ಹೆಲ್ಪ್ ಮಾಡ? ಬೇಳೆನ ತೊಳೆದ್ಕೊಡೋದು, ನೆನೆಯಕ್ಕೆ ಹಾಕೋದು, ಹಾಗೇನೆ ಪಾನಕನ ಟೇಸ್ಟ್ ಮಾಡಿ ಹೇಳೋದು, ಈ ಹೆಲ್ಪ್ ಎಲ್ಲ ನಾನು ಮಾಡ್ತೀನಿ. ಬೇಳೆ ತೊಳೆಯೋದು, ನೆನೆಯಕ್ಕೆ ಹಾಕೋದು ಎಲ್ಲ ಸರಿ, ಆದರೆ ಪಾನಕ ಟೇಸ್ಟ್ ಮಾಡೋದಂತೂ ನಡೆಯೋದಿಲ್ಲ. ಯಾಕಂದ್ರೆ ಅದು ದೇವ್ರ ಪ್ರಸಾದ. ದೇವ್ರಿಗೆ ಇಟ್ಮೇಲೆ ಆಮೇಲೆ ಎಲ್ರೂ ಕುಡಿಬೇಕು, ಗೊತ್ತಾಯ್ತಾ? ಸರಿ ಸರಿ, ಒಳ್ಳೆ ವಿಷಯ. ಆದರೆ ಚಿಚು, ನೀನು ಏನು ಹೇಳಲೇ ಇಲ್ಲ. ನೀನು ಯಾವ ಕೆಲಸ ಮಾಡ್ತೀಯಾ? ಆವಾಗ ಚಿಚು ಸೋಮಾರಿತನದಿಂದ, ಏನೋ ನಾನ್ಯಾಕೆ ಕೆಲಸ ಮಾಡಬೇಕೋ? ನಾನು VIP ಥರ ಬಂದ್ಬಿಟ್ಟು ಹೋಗ್ತೀನಿ. ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ತೀನಿ. ಆ ಪಾನಕ ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆಯಾ ಅಂತ ಹೇಳ್ತೀನಿ. ಇದೆಲ್ಲನೂ ನೋಡೋಕ್ಕೆ ಒಬ್ರು ಬೇಕಲ್ವಾ? ಆ ಕೆಲಸನ ನಾನು ಮಾಡ್ಕೊಳ್ತೀನಿ ಮಹಿ. ಹೌದು ಆಂಟಿ, ನಾನು ಕೂಡ ನಮ್ಮ ಅಮ್ಮನ ಥರ ಆ ಪಾನಕ ವಡೆಪಪ್ಪುನ ಟೇಸ್ಟ್ ಮಾಡ್ತೀನಿ. ಆ ದಿನ ನನಗೆ ತುಂಬ ಹಸಿವಿರುತ್ತೆ. ಮಹಿ ಕೋಪದಿಂದ, ಏನೋ ನೀನು ಪಾನಕ ಟೇಸ್ಟ್ ಮಾಡ್ತೀಯಾ? ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾರೆ, ಅದನ್ನು ನೀನು ನೋಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀನೊಂದು ಕೆಲಸ ಮಾಡು, ಸ್ಟೇಜ್ ಹಿಂದ್ಗಡೆ ಇರುವ ಜಾಗನೆಲ್ಲ ಕ್ಲೀನ್ ಮಾಡು. ಹಾಗೇನೆ ಪ್ರಸಾದ ಮಾಡೋಕ್ಕೆ ಬೇಕಾಗಿರುವ ಸೌದೆನೆಲ್ಲ ತಗೊಂಡು ಬಂದು ಕೊಡು. ಏನು ಮಾಡದೆ ಪಾನಕ ಕುಡಿಯೋಕ್ಕಾಗಲ್ಲ. ಚಿಚು ಕೋಪದಿಂದ, ಸರಿ ಸರಿ, ಏನಾದರೂ ಒಂದು ಮಾಡ್ತೀನಿ. ಇಲ್ಲಾಂದ್ರೆ ಹೇಗೂ ನೀವು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಹೀಗಿರುವಾಗ ಮರುದಿನ ಬೆಳಗ್ಗೆ, ಅದು ಟುನಿಯ ಮನೆ. ಬುಜ್ಜಿ, ಇಲ್ಲಿ ನೋಡು, ನದಿಯಿಂದ ನೀರು ತಗೊಂಡು ಬಂದು ಇದರಲ್ಲಿ ನಾನು ಸ್ವಲ್ಪ ಜೇನು ಹಾಕಿದ್ದೀನಿ, ಏಲಕ್ಕಿ ಹುಡಿನ ಹಾಕಿದ್ದೀನಿ, ಹಾಗೇನೆ ಮೆಣಸು ಕೂಡ ಹಾಕಿದ್ದೀನಿ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ? ಆವಾಗ ಬುಜ್ಜಿ ಆ ಪಾನಕನ ನೋಡಿ, ವಾವ್ ಅಮ್ಮ, ವಾಸನೆ ತುಂಬ ಚೆನ್ನಾಗಿದೆ ಅಮ್ಮ. ಒಂದೇ ಒಂದು ತೊಟ್ಟು ನನಗೆ ಕೊಡ್ತೀಯಾ? ನಾನು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಇಲ್ಲ ಬುಜ್ಜಿ, ಅದು ಮಾತ್ರ ನಡೆಯಲ್ಲ. ಇದು ದೇವರಿಗೋಸ್ಕರ ಮಾಡಿರೋ ಪ್ರಸಾದ, ಇದನ್ನ ಯಾರು ಕುಡಿಬಾರ್ದು. ಸರಿ, ನಾನು ಹೋಗಿ ಈ ಪಾನಕನ ಕುಡಿಯೋಕ್ಕೆ ಎಲೆಯಿಂದ ಏನಾದರೂ ಬಾಕ್ಸ್ ಥರ ಮಾಡಿ ತಗೊಂಡು ಬರ್ತೀನಿ. ನೀನು ಇಲ್ಲೇ ಇದ್ದು ಈ ಪಾನಕನ ಜೋಪಾನವಾಗಿ ನೋಡ್ಕೊ. ಸರಿ ಅಮ್ಮ, ನಾನು ಇಲ್ಲೇ ಇದ್ದು ಚೆನ್ನಾಗಿ ನೋಡ್ಕೊಳ್ತೀನಿ. ಆದರೆ ನೀನು ಮಾತ್ರ ಸ್ವಲ್ಪ ಬೇಗ ಬಾ. ಟೊನಿ ಮನೆಯಿಂದ ಹೊರಟು ಅಡವಿಗೆ ಹೋದ್ಲು. ಬುಜ್ಜಿ ಸ್ವಲ್ಪ ಹೊತ್ತು ಮಡಿಕೆ ಹತ್ರ ಕೂತ್ಕೊಂಡು ಆಮೇಲೆ ನಿದ್ರೆ ಬಂದಿದ್ರಿಂದ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಅಲ್ಲೇ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಆದ್ರೆ ಆ ಸಮಯದಲ್ಲಿ ಆ ಪಾನಕದ ವಾಸನೆನ ನೋಡಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಟುನಿಯ ಮನೆ ಹತ್ತಿರ ಬಂದ್ರು. ಅಮ್ಮ, ಅಲ್ಲಿ ನೋಡೋದ್ಯಾ, ಬುಜ್ಜಿ ನಿದ್ರೆ ಮಾಡ್ತಾ ಇದ್ದಾಳೆ. ನನಗೆ ಪಾನಕದ ವಾಸನೆ ಇಲ್ಲಿ ತನಕ ಬರ್ತಾ ಇದೆ ಅಮ್ಮ. ಕುಡಿಬೇಕು ಅಂತ ಆಸೆ ಆಗ್ತಾ ಇದೆ. ಹೌದ್ ಕಣೋ, ನನಗೂ ಆಸೆ ಆಗ್ತಾ ಇದೆ. ಮನೇಲಿ ಟುನಿ ಇಲ್ಲ, ಬುಜ್ಜಿ ಹೇಗೋ ನಿದ್ರೆ ಮಾಡ್ತಾ ಇದ್ದಾಳೆ. ಇದೇ ಒಳ್ಳೆ ಅವಕಾಶ. ಬಾ, ಯಾರೋ ಬರೋದ್ಕಿಂತ ಮುಂಚೆನೆ ಹೋಗಿ ಆ ಪಾನಕ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಇಬ್ರು ಶಬ್ದನೇ ಬರದೆ ಮೇಲೆ ನಡ್ಕೊಂಡು ಟುನಿಯ ಮನೆಯೊಳಗಡೆ ಹೋದ್ರು. ಆ ಪಾನಕದ ಮುಚ್ಚಳನ ತೆಗೆದ್ರು. ಅದರ ವಾಸನೆ ಅವರಿಗೆ ತುಂಬಾನೇ ಇಷ್ಟ ಆಯ್ತು. ಆಹಾ, ಈ ಟುನಿ ಎಷ್ಟು ಬುದ್ಧಿವಂತೆ ಅಲ್ವಾ? ಏಲಕ್ಕಿ ಹುಡಿ ಹಾಕಿ ತುಂಬಾ ಚೆನ್ನಾಗಿ ಪಾನಕ ಮಾಡಿದ್ದಾಳೆ. ಚಿನ್ನು, ಆ ಬಿದಿರಿನ ಕಡ್ಡಿ ತೆಗಿಯೋ, ಅದನ್ನ ಸ್ಟ್ರಾ ತರ ಯೂಸ್ ಮಾಡಿ ಪಾನಕನ ಯಾರಿಗೂ ಗೊತ್ತಿಲ್ಲದೆ ಕುಡಿದು ಬಿಡೋಣ. ಇಬ್ರು ಆ ಬಿದಿರಿನ ಕಡ್ಡಿನ ಮಡಿಕೆಯೊಳಗಡೆ ಹಾಕಿ ಅದರಲ್ಲಿರುವ ಪಾನಕನ ಕುಡಿಯಕ್ಕೆ ಶುರು ಮಾಡಿದ್ರು.
ಅರ್ಧ ಪಾನಕ ಚಿಚುಕಾಗೆ ಕುಡಿದ್ರೆ ಇನ್ನರ್ಧ ಪಾನಕ ಚಿನ್ನುಕಾಗೆ ಕುಡ್ದ. ಎಲ್ಲ ಪಾನಕನೂ ಖಾಲಿ ಆಯ್ತು. ಅಮ್ಮ, ನನ್ನ ಹೊಟ್ಟೆ ತುಂಬೋಯ್ತು. ಆದ್ರೆ ಇವಾಗ ಮಡಿಕೆಯಲ್ಲಿ ಪಾನಕ ಇಲ್ವಲ್ಲ. ಆಂಟಿ ಬಂದ್ರೆ ನಮ್ಮನ್ನ ಒದ್ದು ಓಡಿಸ್ತಾರೆ ಅಮ್ಮ. ಊರಿನವ್ರಿಗೆ ಮಾತ್ರ ಈ ವಿಷಯ ಗೊತ್ತಾಯ್ತು ಅಂದ್ರೆ ನಮ್ಮನ್ನ ಊರನ್ ಬಿಟ್ಟೆ ಹೊರಗಡೆ ಕಳಿಸ್ಬಿಡ್ತಾರೆ. ಚಿಚು ಭಯದಲ್ಲಿ, ಅಯ್ಯಯ್ಯೋ ಹೌದ್ ಕಣೋ, ಇವಾಗ ಏನ್ ಮಾಡೋದು? ಇರು, ಐಡಿಯಾ ಮಾಡೋಣ. ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳದಲ್ಲಿ ನೀರಿದೆ ಅಲ್ವಾ, ಅದನ್ನ ತಗೊಂಡ್ ಬಂದು ಮಡಿಕೆಯಲ್ಲಿ ಉಯ್ದು ಆ ಪಕ್ಕದಲ್ಲೇ ಬೇವಿನ ಮರ ಇದೆ. ಆ ಬೇವಿನ ಎಲೆನ ಜಜ್ಜಿ ಅದ್ರ ರಸನ ಇದ್ರಲ್ಲಿ ಹಾಕಿದ್ರೆ ನೋಡಕ್ಕೆ ಪಾನಕ ತರಾನೇ ಇರುತ್ತೆ. ಯಾರಿಂದಾನೂ ಕಂಡು ಹಿಡಿಯಕ್ಕಾಗಲ್ಲ. ನೀನ್ ಸೂಪರ್ ಅಮ್ಮ. ಟೋನಿ ಆಂಟಿಗಿಂತ ನಿನಗೇನೆ ಬುದ್ಧಿ ಜಾಸ್ತಿ. ಇಬ್ರು ಅಂದ್ಕೊಂಡ ಹಾಗೇನೆ ಕೊಳಕು ನೀರು ಹಾಗೂ ಬೇವಿನ ಎಲೆ ರಸನ ತಗೊಂಡ್ ಬಂದು ಆ ಮಡಿಕೆಯಲ್ಲಿ ಉಯ್ದ್ರು. ಅದು ಇವಾಗ ನೋಡಕ್ಕೆ ಹಾಗೇನೆ ಪಾನಕದ ತರಾನೇ ಇತ್ತು. ಸ್ವಲ್ಪ ಸಮಯದಲ್ಲಿ ಟುನಿ ಮನೆಗೆ ವಾಪಸ್ ಬಂದ್ಲು. ಅಲ್ಲಿ ನಿದ್ರೆ ಮಾಡ್ತಾ ಇರುವ ಬುಜ್ಜಿನ ನೋಡಿ ಅವಳು ನಗಾಡದ್ಲು. ಎದ್ದೇಳು ಬುಜ್ಜಿ, ಸಮಯ ಆಗ್ತಾ ಇದೆ. ಬೇಗ ಪಾನಕನ ನಾವು ದೇವ್ರ ಹತ್ರ ತಗೊಂಡ್ ಹೋಗ್ಬೇಕು. ಎಲ್ರೂ ದೇವಸ್ಥಾನದ ಹತ್ತಿರ ಬಂದ್ರು. ಅಲ್ಲಿ ಅಲಂಕಾರ ತುಂಬಾ ಚೆನ್ನಾಗಿನೇ ಮಾಡಿತ್ತು. ವಾವ್, ಸಬಾಷ್ ಲೂಸಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀಯಾ. ಹಸಿರು ಎಲೆಗಳ ಮಧ್ಯದಲ್ಲಿ ಕೆಂಪು ಹಸಿನ ಹೂ ನೋಡಕ್ ಚೆನ್ನಾಗಿದೆ. ಥ್ಯಾಂಕ್ಸ್ ಮಹಿ ಅವ್ರೆ, ನಾನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗ್ಲಿಲ್ಲ. ಬನ್ನು, ಆ ಪ್ರಸಾದನ ಮುಟ್ಬೇಡ, ಅದು ದೇವ್ರಿಗೋಸ್ಕರ. ಸರಿ ಅಮ್ಮ, ನಾನು ಪಾನಕಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸರಿ ಸರಿ, ಎಲ್ರೂ ಬಂದು ಕೂತ್ಕೊಳ್ಳಿ. ಕುಹು, ನೀನು ದೇವ್ರ ಹಾಡು ಹಾಡೋ. ಕುಹು ಅವಳ ಮಧುರವಾದ ಧ್ವನಿಯಿಂದ ಹಾಡು ಹಾಡಿದ್ಲು. ಆ ಹಾಡು ಕೇಳಕ್ಕಂತೂ ತುಂಬಾನೂ ಚೆನ್ನಾಗಿತ್ತು. ಹಾಗೆ ಪೂಜೆನೂ ಮುಗೀತು. ಸರಿ, ಇವಾಗ ಮೊದ್ಲು ಮಕ್ಕಳಿಗೆ ಪ್ರಸಾದನ ಕೊಡಿ, ಅವ್ರು ಕೂತ್ಕೊಂಡು ತಿನ್ಲಿ. ತುನಿಗುಬ್ಬಚ್ಚಿ ಎಲೆಗಳಿಂದ ಮಾಡಿರುವ ಚಿಕ್ಕ ದೊಣ್ಣೆಯಲ್ಲಿ ಅವಳು ಎಲ್ರಿಗೂ ಪಾನಕ ಹಾಗೂ ಆ ವಡೆಪಪ್ಪನ್ನ ಹಾಕಿ ಕೊಟ್ಲು. ಆದ್ರೆ ಚಿಚು ಹಾಗೂ ಚಿನ್ನು ಮಾತ್ರ ಆ ಪಾನಕನ ಕುಡಿಲೇ ಇಲ್ಲ. ವಿಷಯ ಗೊತ್ತಿಲ್ಲದೆ ಉಳಿದವ್ರು ಎಲ್ರೂ ಕೂಡ ಆ ಪಾನಕನ ಕುಡಿದ್ರು. ತಕ್ಷಣ ಅವ್ರ ಪಾನಕನ ಉಗಿದ್ರು. ಚಿಚಿ ಚಿಚಿಚಿ, ತುತ್ತು, ಇದೇನಿದು ಪಾನಕನ? ಅಯ್ಯೋ, ಇಷ್ಟು ಕಹಿಯಾಗಿದೆ, ನನ್ ಗಂಟ್ಲೆಲ್ಲ ಉರಿತಾ ಇದೆ. ಅಯ್ಯೋ, ಇದ್ ಮಾಡಿದ್ ಯಾರು? ಹೌದು, ಇದು ಪಾನಕ ತರನೇ ಇಲ್ಲ, ಇದೇನೋ ಕೆಟ್ಟ ನೀರು. ಇದರಲ್ಲಿ ಬೇವಿನೆಲೆನ ಬೇರೆ ಅರ್ಧ ಹಾಕಿದ್ದಾರೆ. ಅರೆ, ಈ ಪಾನಕ ಸ್ವಲ್ಪನೂ ಚೆನ್ನಾಗಿಲ್ಲ. ನನ್ ಗಂಟ್ಲು ಕೂಡ ಹೋಯ್ತು ಈ ಪಾನಕನ ಕುಡಿದು. ಅಯ್ಯೋ, ನನ್ ಗಂಟ್ಲು ಹೋಯ್ತಲ್ವಾ, ನಾನು ಹೇಗೆ ಹಾಡಾಡೋದು? ಆವಾಗ ಟುನಿಗೆ ಏನು ಅರ್ಥ ಆಗ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ? ನಾನು ನದಿ ನೀರಲ್ಲಿ ಏಲಕ್ಕಿ ಹುಡಿ ಹಾಕಿ ಜೇನ್ ಹಾಕಿ ಪಾನಕನ ತಯಾರು ಮಾಡಿದ್ದೆ. ಅಷ್ಟ್ ಬೇಗ ಈ ಪಾನಕ ಹೇಗೆ ಈ ರೀತಿ ಬದಲಾಗುತ್ತೆ? ನನ್ಗೇನು ಗೊತ್ತಿಲ್ಲ. ಹೌದು, ನನ್ನನ್ನು ನಂಬಿ. ಬೆಳಿಗ್ಗೆ ನಾನು ವಾಸನೆ ನೋಡಿದಾಗ ತುಂಬಾನೇ ಚೆನ್ನಾಗಿತ್ತು. ನಮ್ಮಮ್ಮ ತುಂಬಾ ಚೆನ್ನಾಗಿ ಪಾನಕ ಮಾಡಿದ್ರು. ಆವಾಗ ಮಹಿ ಹದ್ದು ಆ ಮಡಿಕೆ ಹತ್ತಿರ ಹೋಗಿ ನೋಡಿ, ಅರೆ ನಿಜಾನೇ, ಇದು ಪಾನಕ ಅಲ್ಲ, ಬರೀ ಕೆಟ್ಟ ನೀರನ್ನ ಉಯ್ದಿಟ್ಟಿದ್ದಾರೆ. ಆದ್ರೆ ನನಗ್ಯಾಕೋ ಟುನಿ ಮಾಡಿರೋ ಪಾನಕನ ಕುಡ್ದು ಯಾರೋ ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ದೇವ್ರ ವಿಷಯದಲ್ಲಿ ಈ ರೀತಿ ಮಾಡಿದ್ದು ಯಾರು ಅಂತ ನಾನ್ ಕಂಡು ಹಿಡಿತೀನಿ. ಎಲ್ರೂ ಏನಪ್ಪಾ ಅಂತೇಳಿ ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಳ್ತಾ ಇದ್ದಾಗ ಹೊಟ್ಟೆ ತುಂಬಾ ಪಾನಕನ ಚಿನ್ನುಕಾಗಿ ಕುಡ್ದಿದ್ರಿಂದ ಅವನಿಗೆ ಹೊಟ್ಟೆ ತುಂಬಿ ಹೋಗಿ ವಾವ್ ಅಂತ ಒಂದು ಸಲ ತೇಗಿದ. ಅವನು ತೇಗಿದಾಗ ಆ ಗಾಳಿಯಲ್ಲಿ ಅವನು ಪಾನಕ ಕುಡ್ದ ಆ ಸ್ಮೆಲ್ ಹೊರಗಡೆ ಬಂತು. ಅದನ್ನ ಬುಜ್ಜಿ ಕಂಡು ಹಿಡಿದ್ಲು. ಅಮ್ಮ ಅಮ್ಮ, ಚಿನ್ನು ಬಾಯಿಂದ ನೋಡು, ಬೆಳಿಗ್ಗೆ ಪಾನಕ ಮಾಡಿದ ವಾಸನೆ ಬರ್ತಾ ಇದೆ. ಹಾಗೇನೆ ಅವನ ಹೊಟ್ಟೆನ ನೋಡು, ಅವನ ಹೊಟ್ಟೆ ಕೂಡ ಪಾನಕ ಕುಡಿದು ಮಡಿಕೆ ತರ ಆಗಿದೆ. ಎಲ್ಲರ ದೃಷ್ಟಿನೂ ಚಿಚು ಹಾಗೂ ಚಿನ್ನು ಮೇಲೇನೆ ಹೋಯ್ತು. ಆವಾಗ ಚಿಚುಕಾಗಿ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಹೋಗೋಣ ಅಂತ ಅಂದ್ಕೊಳ್ತಿದ್ಲು. ಆದ್ರೆ ಅಷ್ಟ್ ಬೇಗ ಮಹಿ ಹದ್ದು ಬಂದು ಅಡ್ಡ ನಿಂತ್ಬಿಡ್ತು. ಅವಳನ್ನ ನೋಡಿ ಗುರಾಯಿಸ್ತಾ, ಚಿಚು ನಿಜ ಹೇಳು, ಇದು ನಿನ್ ಮಗನ ಕೆಲ್ಸನಾ? ಚಿಕ್ಕ ಮಗುನಸೋ ಕೂಡ ಕದಿಯೋ ತರ ಎಲ್ಲ ಕಲ್ಸ್ಕೊಡ್ತೀಯಾ? ಆವಾಗ ಚಿಚುಕಾಗಿ ಬೇಜಾರಿಂದ, ನನ್ನ ಕ್ಷಮಿಸ್ಬಿಡಿ ಮಹಿಯವ್ರೆ, ಟುನಿ ಕ್ಷಮಿಸ್ಬಿಡು. ನಾನು ತುಂಬಾ ದೊಡ್ಡ ಸೋಮಾರಿ ಅಂತ ನಿಮ್ಮಿಬ್ರಿಗೂ ಗೊತ್ತು ತಾನೆ. ನನಗೆ ಪಾನಕ ಅಂದ್ರೆ ಇಷ್ಟ, ಆದ್ರೆ ಪಾನಕ ಮಾಡಕ್ ನನಗ್ ಬರಲ್ಲ. ಟುನಿ ಮಾಡಿಟ್ಟ ಪಾನಕ ಚೆನ್ನಾಗಿತ್ತು, ಅದಕ್ಕೆ ಅದನ್ನ ಕುಡ್ದು ನಿಮ್ಮ ಹತ್ರ ಸಿಕ್ಕಾಕೊಳ್ಬಾರ್ದು ಅಂತ ನಾವು ಈ ನೀರನ್ನ ಉಯ್ದಿಟ್ವಿ ಅಷ್ಟೇ. ನಿನಗ್ ಬುದ್ಧಿ ಇದೆಯಾ ಚಿಚು? ದೇವ್ರ ವಿಷಯದಲ್ಲಿ ಆಟಾಡ್ತೀಯಾ? ಇವಾಗ ಮಕ್ಳೆಲ್ರಿಗೂ ನಾವು ಪಾನಕನ ಹೇಗ್ ಕೊಡೋದು? ಎಲ್ರೂ ಬೇಜಾರಿಂದ ಯೋಚನೆ ಮಾಡ್ತಾ ಇದ್ದಾಗ ಟುನಿ ಸಂತೋಷದಿಂದ ಈ ರೀತಿ ಹೇಳಿದ್ಲು. ಯಾರು ಬೇಜಾರ್ ಮಾಡ್ಕೊಳ್ಬೇಡಿ, ಇವಳು ಈ ರೀತಿ ಏನಾದ್ರೂ ಮಾಡ್ತಾಳೆ ಅನ್ನುವ ಅನುಮಾನ ನನಗಿತ್ತು. ಯಾಕಂದ್ರೆ ಇಷ್ಟು ವರ್ಷ ಇವಳ ಜೊತೆ ಇದ್ದೀನಲ್ವಾ, ಅದಕ್ಕೆ ನಾನು ಮೊದಲೇ ಪಾನಕ ಜಾಸ್ತಿ ಮಾಡಿ ಅರ್ಧ ಪಾನಕನ ಬೇರೆ ಮಡಿಕೆಯಲ್ಲಿ ಉಯ್ದು ಮನೇಲಿಟ್ಟಿದ್ದೀನಿ. ಆ ವಿಷಯ ಬುಜ್ಜಿಗೂ ಕೂಡ ಗೊತ್ತಿಲ್ಲ. ಹೌದಾ ಅಮ್ಮ, ಒಳ್ಳೇದಾಯ್ತು. ಇಲ್ಲಾಂದ್ರೆ ಈ ಹಬ್ಬ ದಿನ ನಮ್ ಯಾರಿಗೂ ಪಾನಕನೇ ಸಿಗ್ತಿರ್ಲಿಲ್ಲ. ಟುನಿ ತಕ್ಷಣ ಮನೆಗೆ ಹೋಗಿ ಅವಳು ತೆಗ್ದಿಟ್ಟಿದ್ದ ಪಾನಕನ ತಗೊಂಡ್ಬಂದು ಪುನಃ ಎಲ್ಲರಿಗೋಸ್ಕರನು ಆ ಸಿಹಿಯಾಗಿರುವ ಪಾನಕನ ಉಯ್ದ್ಕೊಟ್ಲು. ವಾವ್, ಪಾನಕ ತುಂಬಾ ಚೆನ್ನಾಗಿದೆ ಟುನಿ, ಗಂಟ್ಲಲ್ಲಿದ್ದ ಕಹಿ ಎಲ್ಲ ಹೋಯ್ತು. ನನ್ನ ಧ್ವನಿ ಕೂಡ ಕೋಗಿಲೆ ಧ್ವನಿ ತರ ಬದಲಾಯ್ತು. ತುಂಬಾ ಥ್ಯಾಂಕ್ಸ್ ಟುನಿ.
ಹಾಗೆ ಎಲ್ರೂ ಪಾನಕನ ಕುಡಿದು ಸಂತೋಷವಾಗಿ ಟುನಿನ ಮೆಚ್ಕೊಳ್ತಾ ಇದ್ದಾಗ ಮಹಿಹದ್ದು ಮಾತ್ರ ಚಿಚುನ ಕೋಪದಿಂದ ಗುರಾಯಿಸ್ಕೊಂಡು, ಇಲ್ ನೋಡು ಚಿಚು, ನಿನ್ನ ಸೋಮಾರಿತನಕ್ಕೂ ನೀನ್ ಮಾಡಿದ ತಪ್ಪಿಗೂ ನಾನು ಖಂಡಿತ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಅದೇನು ಗೊತ್ತಾ, ಎಲ್ರೂ ಪ್ರಸಾದ ತಿಂದ್ಮೇಲೆ ಇಲ್ಲಿರುವ ಎಲ್ಲ ಕಸನ ಎತ್ತಿ ನೀನು ಕಸದ ಬುಟ್ಟಿಯಲ್ಲಿ ಹಾಕ್ಬೇಕು. ಇವತ್ ಮಾತ್ರ ಇಲ್ಲ, ಇನ್ನೊಂದು ವಾರ ಈ ದೇವಸ್ಥಾನದ ಸುತ್ತಮುತ್ತ ಬಿದ್ದಿರುವ ಕಸಗಳನ್ನೆಲ್ಲ ನೀನೇ ತೆಗಿಬೇಕು. ಇದು ನೀನ್ ಮಾಡಿರೋ ತಪ್ಪಿಗೆ ನಾನು ಕೊಡುವ ಶಿಕ್ಷೆ. ಆವಾಗ ಚಿಚುಕಾಗೇನೋ, ಸರಿ ಮಹಿಯವ್ರೆ, ನಾನು ಮಾಡಿದ ತಪ್ಪಿಗೆ ನೀವು ಕೊಟ್ಟ ಶಿಕ್ಷೆನ ನಾನು ಒಪ್ಕೊಳ್ತೀನಿ. ಇನ್ಮುಂದೆ ನಾನು ಯಾವಾಗಲೂ ಈ ರೀತಿ ಕಳ್ಳತನ ಮಾಡಲ್ಲ. ನನ್ನ ಮಗ ಚಿನ್ನುಗೂ ಕೂಡ ನಾನು ಒಳ್ಳೆ ವಿಷಯಗಳನ್ನ ಕಲಿಸ್ಕೊಡ್ತೀನಿ. ಹಾಗೆ ಆ ವರ್ಷ ಶ್ರೀರಾಮನವಮಿ ಹಬ್ಬ ತುಂಬ ಚೆನ್ನಾಗಿ ಆಚರಿಸಿದ್ರು. ಮಧ್ಯದಲ್ಲಿ ಚಿಚುಕಾಗೆ ಮಾಡಿದ ಆ ಕಹಿಯಾದ ನೆನಪುಗಳು ಮಾತ್ರ ಯಾರ ಮನಸ್ಸಿಂದಾನೋ ಹೋಗ್ಲೇ ಇಲ್ಲ.